ಎಲ್ಲರಿಗೂ ಶಾಹಿನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ಈ ವಿಡಿಯೋದಲ್ಲಿ ನಾವು ಓದಿದ್ದನ್ನು ಬಹಳ ದಿನಗಳ ಕಾಲ ಯಾವ ರೀತಿ ನೆನಪಿಟ್ಕೋಬೇಕು ಅನ್ನೋದನ್ನು ಒಂದು 5 ಟಿಪ್ಸ್ ಮೂಲಕ ನೋಡೋಣ. ನೋಡ್ರಿ, ಓದಿದ್ದು ನೆನಪಾರೋದು ಸಹಜ ಅದ. ಯಾಕಂದರೆ ಎಲ್ಲರಿಗೂ ಏನಪ್ಪ ಅಂದ್ರೆ ಆ ಸಹಜವಾದ ಒಂದು ಮರೆವು ಅನ್ನೋದು ಇರ್ತದೆ. ಆದ್ರೆ ಅದನ್ನು ನಾವು ಸ್ವಲ್ಪ ಕಡಿಮೆ ಮಾಡಬೇಕು. ಓದಿದ್ದು ದೀರ್ಘಕಾಲ ನೆನಪಿಟ್ಕೋಬೇಕಂದ್ರೆ ಒಂದು 5 ಟಿಪ್ಸ್ ಅದಾವ, ಅದನ್ನು ನೋಡೋಣ. ನಿಮ್ಮ ಟೈಮನ್ನು ವೇಸ್ಟ್ ಮಾಡದೆ ಒಂದು ಶಾರ್ಟ್ಕಟ್ ಒಳಗೆ ಒಂದು 5 ನಿಮಿಷ ಒಳಗೆ ವಿಡಿಯೋನ ನೋಡ್ಕೊರಿ, ಕೊನೆ ತನಕ ನೋಡ್ರಿ. ಯಾಕಂದರೆ ಈ 5 ಟಿಪ್ಸು ನಿಮ್ಮ ಜೀವನದೊಳಗೆ ಬದಲಾವಣೆನ ತರ್ಬೋದು ಮತ್ತು ಓದಿದ್ದು ಕೂಡ ಬಹಳ ದಿನಗಳ ಕಾಲ ನೆನಪಿಡೋಕೆ ಯೂಸ್ ಆಗ್ತಿರಬಹುದು ಅಂಥೇಳಿ ಈ ವಿಡಿಯೋನ ಮಾಡಕತ್ತೀನಿ ರೀ. ನೆಕ್ಸ್ಟ್ ನೋಡ್ರಿ, ಪುನರಾವರ್ತನೆ. ನಾವು ಓದಿದ್ದನ್ನು ಏನು ಮಾಡ್ಬೇಕಂದ್ರೆ ಓದಿದ ವಿಷಯವನ್ನು ಒಂದೇ ಸಲ ಬಿಟ್ಟರೆ ಮರೆತು ಹೋಗ್ತದೆ ರೀ. ಅಂದರೆ ಮರೆತು ಹೋಗೋದು ಸಹಜ. ಒಂದು ಸಲ ಒಂದು ವಿಷಯವನ್ನು ಓದಿ, ಉದಾಹರಣೆ ನೋಡ್ರಿ, 6ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕವನ್ನು ಓದಿ ಅಲ್ಲೇ ಬಿಟ್ಟುಬಿಡೋದು 1-2 ತಿಂಗಳ ತನಕ ವಾಪಸ್ ನೋಡ್ಲಿಕ್ಕಪ್ಪ ಅಂದ್ರೆ ಅದು ಏನಾಗುತ್ತಪ್ಪ ಅಂದ್ರೆ ನೆನಪಾರೋದು ಸಾಧ್ಯತೆ ಇರ್ತದೆ ನೋಡ್ರಿ. ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ನಾವು ಅದೇ ವಿಷಯವನ್ನು ಏನು ಮಾಡಬೇಕಂದ್ರೆ ಒಂದಿನ ಓದಿರ್ತೀವಲ್ರಿ, ಅದನ್ನು 3 ದಿನ ಮತ್ತು 7 ದಿನ 15 ದಿನಗಳಲ್ಲಿ ಮತ್ತೆ ಓದಬೇಕ್ರಿ. ಅಂದ್ರೆ ಒಂದಿನ ಓದಿವಂದ್ರೆ 3 ದಿನ ಬಿಟ್ಟು ದಿನಗಳ ನಂತರ ಮತ್ತು 15 ದಿನಗಳ ನಂತರ ಏನು ಮಾಡೋದಪ್ಪ ಅಂದ್ರೆ ಒಂದ್ಸಲ ರಿವಿಷನನ್ನು ಮಾಡ್ಕೋಬೇಕು. ನೀವು ಯಾವ ತಂತ್ರವನ್ನು ಅಳವಡಿಸ್ಕೋಬೇಕಪ್ಪ ಅಂದರೆ ಸ್ಪೇಸ್ ರಿಪಿಟೇಷನ್, ಅಂದರೆ ಒಂದು ಸ್ವಲ್ಪ ಗ್ಯಾಪನ್ನು ಕೊಟ್ಟು ಮತ್ತೆ ರಿವಿಷನ್ ಮಾಡೋದನ್ನು ನೀವು ಈ ತಂತ್ರವನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ಬಹಳ ದಿನಗಳ ಕಾಲ ನೆನ್ಪಿಟ್ಕೊಳ್ಳೋಕೆ ಯೂಸ್ ಆಗುತ್ತೆ ನೋಡಿರಿ. ನೆಕ್ಸ್ಟ್, ಟಿಪ್ಪಣಿಗಳು ಬರೆಯೋದಪ್ಪ ಅಂದರೆ ನೀವು ಓದುವಾಗ ಮುಖ್ಯ ಅಂಶಗಳನ್ನು ಸ್ವಂತ ಭಾಷೆಯಲ್ಲಿ ಬರೆದುಕೊಳ್ಳಿ. ನೋಡೋದು ಹೆಂಗಪ್ಪ ಅಂದರೆ ಓದುವಾಗ ಮುಖ್ಯ ಅಂಶಗಳನ್ನು ಸ್ವಂತ ಭಾಷೆಯಲ್ಲಿ, ಅಂದರೆ ನಿಮಗೆ ತಿಳಿಯುವಂಥ ನೀವು ಸರಳವಾದ ಭಾಷೆಗಳಲ್ಲಿ ಬರ್ಕೋಬೇಕ್ರಿ. ಮತ್ತು ಬುಕ್ಕಲ್ಲಿ ಏನು ಮಾಡಬೇಕಪ್ಪ ಅಂದರೆ ಒಂದು ಬಣ್ಣದ ಪೆನ್ ಮಾರ್ಕರನ್ನು ಯೂಸ್ ಮಾಡಬೇಕ್ರಿ. ಅಂಡರ್ಲೈನ್ ಮಾಡ್ಕೋತಾ ಹೋಗಬೇಕು. ಮತ್ತು ಯಾವುದನ್ನು ಓದಿರ್ತೀವಲ್ಲ ಅದನ್ನು ಮೈಂಡ್ ಮ್ಯಾಪ್ಗಳನ್ನು ಬಳಸ್ಬೇಕಂದ್ರೆ ನಿಮ್ಮ ಮ್ಯಾಪ್ಗಳ ಮೂಲಕನೂ ಕೂಡ ನೀವು ಓದ್ಕೊಂಡ್ರೆ ಭಾಳ ದಿನಗಳ ಕಾಲ ನೆನ್ಪಿಡಿತದೆ. ಮೈಂಡ್ ಮ್ಯಾಪ್ ಅಂದ್ರೆ ನೋಡ್ರಿ, ಒಂದು ಸ್ವಲ್ಪ ಭಾರತ ನಕಾಶೆಗೆ ಸಂಬಂಧಪಟ್ಟಂಗೆ ಕರ್ನಾಟಕ ನಕಾಶೆ ಒಳಗೆ ಇರುವಂಥ ಸ್ಥಳಗಳನ್ನು ನಾವು ಒಂದು ಡೈಲಿ ಒಂದು ಸಲ ಭಾರತ ನಕ್ಷೆಯನ್ನು ತೆಗೆದು ಯಾವ ಸ್ಥಳಗಳು ಎಲ್ಲಿ ಬರ್ತಾವೆ ಅಂತ ಹೇಳಿ ಗುರುತಿಸೋದ್ರ ಮೂಲಕ ಮಾಡೋದ್ರಿಂದ ಎಕ್ಸಾಮಲ್ಲಿ, ಅಂದರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ KS UPS ಇವೆಲ್ಲ ಪರೀಕ್ಷೆಗಳಲ್ಲಿ ನಾವು ಮ್ಯಾಪ್ಗಳ ಮೂಲಕ ಉತ್ತರ ಬರೆದ್ರೆ ಚೆಂದ ಇರ್ತದೆ ರೀ. ಅದೇ ರೀತಿ ನೀವು GPS ಟೆರಲ್ ಕೂಡ ಬಳಸಿದ್ರೆ ಅತಿ ಹೆಚ್ಚು ಅಂಕ ಗಳಿಸಿ ಒಳ್ಳೆಯ ರ್ಯಾಂಕ್ಗಳನ್ನು ಕೂಡ ಪಡ್ಕೋಬಹುದು ನೀವು. ಬರೆದದ್ದು ದೃಷ್ಟಿ ಮತ್ತು ಕೈ ಚಟುವಟಿಕೆ ಮೂಲಕ ದೀರ್ಘಕಾಲ ನೆನಪಿನಲ್ಲಿ ಉಳಿತದೆ ನೋಡ್ರಿ. ನೀವು ಏನು ಹೇಳ್ತೀನಪ್ಪ ಅಂದರೆ ಎಲ್ಲ ವಿಡಿಯೋಗಳಲ್ಲಿ ನಾನು ಹೇಳ್ತಿರ್ತೀನಿ, ನೀವು ಸ್ವಂತವಾದ PDF ಮಾಡ್ಕೊರಿ, ನೋಟ್ಸನ್ನು ಮಾಡ್ಕೊರಿಯಪ್ಪ ಅಂದರೆ. ಯಾಕಂದ್ರೆ ನಾವು ಬರೆದಿದ್ದು ನಮಗೆ ದೀರ್ಘಕಾಲ ನೆನಪಿನೊಳಗೆ ಉಳಿತದೆ. ಎಕ್ಸಾಮಲ್ಲಿ ನೆನಪು ಬರ್ತದೆ ನಮಗೆ, ಹೌದು ಈ ಅಂಶವನ್ನು ನಾನು ಅಲ್ಲಿ ಬರೆದಿದ್ದೆ ಅಂತ ಹೇಳಿ. ನೆಕ್ಸ್ಟ್ ನೋಡ್ರಿ, 3ನೇ ಟಿಪ್ಸ್ ಬೋಧನೆ ಅಂದ್ರೆ ನೀವು ಯಾರೂ ಮಾಡಿಲ್ಲಕ್ಕಂಥದ್ದು ಈಗಿಂದ ಮಾಡೋಕ್ಕೆ ಟ್ರೈ ಮಾಡಿರಿ. ನೀವು ಕಲ್ತಿದ್ದನ್ನು ಮತ್ತೊಬ್ಬರಿಗೆ ಹೇಳಿ ಬೋಧಿಸ್ಬೇಕು ನೋಡ್ರಿ. ನಾವು ಏನನ್ನ ಓದಿರ್ತೀವಲ್ಲ, ಯಾರಿಗಾರು ಒಬ್ಬರಿಗೆ ನೀವು ಫ್ರೆಂಡ್ಸನ್ನು ಮುಂದೆ ಕುಂದಿರಿಸ್ಕೊಂಡು ಈ ರೀತಿ ಓದಿನ ನಾನು ಅಂಥೇಳಿ ಅವ್ರಿಗೆ ಹೇಳೋದು. ಯಾಕಂದ್ರೆ ಅದರಿಂದ ನಿಮಗೂ ನೆನಪಿಳಿತದ, ಅವ್ರಿಗೂ ಕೂಡ ಸ್ವಲ್ಪ ತಿಳಿತದೆ. ನೆಕ್ಸ್ಟ್, ಹೇಳುವಾಗ ಸರಳ ಉದಾಹರಣೆಗಳನ್ನು ಕೊಡಬೇಕು. ಯಾವುದೇ ಒಂದು ವಿಷಯ ಓದುವಾಗ ನಾವು ಉದಾಹರಣೆಗಳ ಮೂಲಕ ಓದಿದ್ರೆ ಬಹಳ ದಿನಗಳ ಕಾಲ ನೆನಪಿಳಿತದ. ಅದೇ ರೀತಿ ಈತರಿಗೆ ವಿವರಿಸುವುದು ಅಂದರೆ ನೀವು ನಿಜವಾಗಿ ವಿಷಯವನ್ನು ಅರ್ಥ ಮಾಡಿಕೊಂಡಿದ್ದರೆ ಎಂಬ ಅರ್ಥ. ವಿವರಿಸೋದು ಅಂದ್ರೆ ನಿಮಗೆ ಎಷ್ಟು ತಿಳಿದದಂದ್ರೆ ಆ ವಿಷಯ ನಿಮಗೆ ಎಷ್ಟು ಮಟ್ಟಿಗೆ ನಿಮ್ಗೆ ಅರ್ಥ ಆಗ್ಯದ ಅಂಥೇಳಿ ಗೊತ್ತಾಗುತ್ತೆ. ಇನ್ನೊಬ್ಬರಿಗೆ ನೀವು ಟೀಚ್ ಮಾಡ್ದಂಗೆ, ಅಂದರೆ ಟೀಚಿಂಗ್ ಟೈಪ್ ನೀವನ್ನು ಅದನ್ನು ಟ್ರೈ ಮಾಡಿ ನೋಡೋದು. ನಿಮ್ಗೆ ಇದು ಕೂಡ ಮಾಡೋದಾಗ್ಲಿಕ್ಕಂದ್ರೆ ಒಂದು ಬೆಸ್ಟ್ ಒಂದು ಎಕ್ಸಾಂಪಲ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಹೆಂಗೆ ಮಾಡಬೇಕಪ್ಪ ಅಂದ್ರೆ ಕನ್ನಡಿ ಮುಂದೆ ನಿಂತ್ಕೊಂಡು ನೀವು ಏನನ್ನ ಓದಿರಲ್ಲ ಅದನ್ನೆಲ್ಲ ರಿಪೀಟ್ ಹೇಳಿಬಿಡ್ರಿ. ನಿಮ್ಗೆ ಯಾರೂ ಫ್ರೆಂಡ್ಸ್ ಇಲ್ಲ, ನಾವು ಗ್ರೂಪ್ ಸ್ಟಡಿ ಮಾಡೋಂಗಿಲ್ಲ, ಒಬ್ಬರೇ ಮಾಡ್ತೀವಪ್ಪ ಅಂದ್ರೆ ಸೆಲ್ಫ್ ಸ್ಟಡಿ ಮಾಡೋರು ಅದೇ ರೀತಿ ಆ ರೀತಿ ಮಾಡಿ ನೋಡಿರಿ. ಕನ್ನಡಿ ಮುಂದೆ ನಿಂತು ಅದು ಏನಪ್ಪ ಅಂದ್ರೆ ನೀವು ಓದಿದ್ದೆಲ್ಲ ಒಂದು ಸಲ ಹೇಳಿಬಿಡೋದು. ಅಂದ್ರೆ ನಿಮಗೂ ಪ್ರಾಕ್ಟೀಸ್ ಆದಂಗೆ ಆಗುತ್ತೆ, ನೀವು ಎಷ್ಟರ ಮಟ್ಟಿಗೆ ತಿಳ್ಕೊಂಡ್ರಿ ಅಂಥೇಳಿ ನಿಮಗೆ ಅರ್ಥ ಆಗ್ತದೆ. 4ನೇದು ನೋಡಿರಿ, ಸಂಪರ್ಕ ಮಾಡುವುದು. ಅಂದ್ರೆ ಓದಿದ ವಿಷಯವನ್ನು ದಿನನಿತ್ಯದ ಘಟನೆ, ಚಿತ್ರ, ಕಥೆ ನೋಡ್ರಿ. ನೀವು ಓದಿ ವಿಷಯವನ್ನು ದಿನನಿತ್ಯ ಘಟನೆ ಆದ ಚಿತ್ರ, ಕಥೆ, ಹಾಸ್ಯಕ್ಕೆ ಸಂಪರ್ಕಿಸಿ. ಅಂದರೆ ನೀವು ಓದಿದ್ದನ್ನು ಒಂದು ಕಥೆ ರೂಪದ ಮೂಲಕ ನೆನ್ಪಿಡೋಕ್ಕೆ ಪ್ರಯತ್ನ ಪಡ್ರಿ. ಒಂದು ಚಿತ್ರ ಅಂದ್ರೆ ನಾವು ಓದಿದ್ದು ಯಾವ ರೀತಿಯಪ್ಪ ಅಂತ ನಿಮ್ಮ ಕಣ್ಣು ಮುಂದೆ ಬರಬೇಕು. ಒಂದು ಚಿತ್ರ ಟೈಪ್ ನೀವು ಅದನ್ನು ಮಾಡ್ಕೊಂಡು ಇಟ್ಕೋಬೇಕು. ಉದಾಹರಣೆಗೆ ಇತಿಹಾಸದ ವರ್ಷವನ್ನು ನಿಮ್ಮ ಜನ್ಮದಿನಕ್ಕೆ ಜೋಡಿಸಿ. ಮನಸ್ಸಿಗೆ ಚಿತ್ರ ಬಂದಾಗ ಅದು ಹೆಚ್ಚು ಕಾಲ ನೆನಪಿರುತ್ತದೆ. ನಾವು ಓದಿದ್ದನ್ನು ಒಂದು ಕತೆ ಟೈಪ್ ಮಾಡ್ಕೊಂಡಿಟ್ರೆ ಅದು ನಮಗೆ ಹೆಚ್ಚು ಕಾಲ ನೆನಪುಳಿತದೆ. ಇದ್ದಂಗೆ ನೆನ್ಪಿಡೋಕೆ ಹೋಗ್ಬೇಡ್ರಿ, ಆಗೋದಿಲ್ರಿ ಅದು. ಬಾಯ್ಪಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ.
ಕತ್ತಿ ರೂಪದ ಮೂಲಕ ಒಂದು ಘಟನೆಗೆ ಹೋಲಿಕೆ ಮಾಡ್ಕೊಳ್ಳೋದು, ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹೆಚ್ಚು ದಿನಗಳ ಕಾಲ ನೆನಪುಳಿತದೆ. ನೆಕ್ಸ್ಟ್ ನೋಡಿರಿ, ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ರೀ, ಆರೋಗ್ಯದ ಕಾಳಜಿ ಮಾಡ್ಬೇಕು ರೀ. ಯಾವಾಗಲೂ ಒಂದು ಸ್ಟಡಿ ಮಾಡಾಕತ್ತೀವಂದ್ರೆ ಮತ್ತು ಯಾವುದಾದ್ರೆ ಒಂದು ಕೆಲಸ ಮಾಡಾಕತ್ತೀವಂದ್ರೆ ನಮ್ಮ ಹೆಲ್ತ್ ಮೇಲೆ ನಾವನ್ನು ಕೇರ್ ಇಟ್ಕೊಂಡನ್ನು ನಾವು ನೆಕ್ಸ್ಟ್ ಕೆಲಸ ಮಾಡ್ಬೇಕು. ನೋಡಿರಿ, 40-50 ನಿಮಿಷಗಳ ಓದಿದ ತಕ್ಷಣ ಏನು ಮಾಡ್ಬೇಕಪ್ಪ ಅಂದರೆ 5-10 ನಿಮಿಷಗಳ ಕಾಲ ವಿಶ್ರಾಂತಿಯನ್ನು ತೊಗೋಬೇಕು. ನೋಡಿರಿ, ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡೋದ್ರ ಮೂಲಕ ನೆಕ್ಸ್ಟ್ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸಾಕಷ್ಟು ನಿದ್ರೆ ಅಂದರೆ ಒಬ್ಬ ಮನುಷ್ಯ ಏನಪ್ಪ ಅಂದರೆ ಆರೋಗ್ಯದಿಂದ ಇರಬೇಕಪ್ಪ ಅಂದರೆ 7-8 ಗಂಟೆ ನಿದ್ದೆ ನಮಗೆ ಕಂಪಲ್ಸರಿ ಬೇಕು ರೀ. ಅದಕ್ಕಿಂತ ನಾ ದಿನಕ್ಕೆ ಒಂದು 20 ತಾಸು ಓದ್ತೀನಿ ಅಂಥೇಳಿ ನಿದ್ದೆ ಊಟ ಎಲ್ಲ ಬಿಟ್ಟು ಮಾಡಿದ್ರೆ ನಿಮ್ಮ ಆರೋಗ್ಯ ಕೆಟ್ಟಿದ್ರೆ ನೀವು ಹೋಗಿ ಎಕ್ಸಾಮ್ ಬರೆಯೋದೇ ಆಗೋದಿಲ್ಲ. ಎಕ್ಸಾಮ್ ಕಟ್ಟೋಕ್ಕೂ ಆಗೋದಿಲ್ಲ. ಕಟ್ಟಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಬರೆಯೋಕ್ಕೂ ಆಗೋದಿಲ್ಲ. ಅಲ್ಲಿ ಹೋಗಿ ಫಸ್ಟ್ ನಮ್ಮ ಹೆಲ್ತ್ ಚಲೋ ಇರಬೇಕು. ನೆಕ್ಸ್ಟ್ ಏನು ಮಾಡೋಕ್ಕಪ್ಪ ಅಂದ್ರೆ ನೀರು ಕುಡಿಯೋದು ಅಗತ್ಯ. ಏನಂದರೆ ಅತಿ ಹೆಚ್ಚು ನೀರು ಕುಡಿಯೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಅದೇ ರೀತಿ ನಾವು ಒಂದು ಸ್ವಲ್ಪ ಟೈಮ್ ತೆಗೆದು ಏನು ಮಾಡಬೇಕಪ್ಪ ಅಂದರೆ ವ್ಯಾಯಾಮ ಮಾಡಬೇಕ್ರಿ, ಧ್ಯಾನ ಮಾಡಬೇಕ್ರಿ. ಯೋಗ ನೆನಪಿನ ಸಾಮರ್ಥ್ಯವನ್ನು ಹೆಚ್ಚಿಸ್ತದೆ. ನೋಡ್ರಿ, ಇದನ್ನೂ ಕೂಡ ಭಾಳ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಫಸ್ಟ್ ನಶಿಕ್ನಾಗ ಎದ್ದ ತಕ್ಷಣ ಒಂದು ಸ್ವಲ್ಪ ಯೋಗ ಮಾಡಿರಿ, ಧ್ಯಾನ ಮಾಡಿರಿ, ವ್ಯಾಯಾಮದು ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನಮ್ಮ ಹೆಲ್ತ್ ಚಲೋ ಇರುತ್ತೆ. ನೆಕ್ಸ್ಟ್ ನಮ್ಮ ಮೈಂಡ್ ಶಾರ್ಪ್ ಆಗುತ್ತೆ. ಇವೆಲ್ಲ ಪಾಯಿಂಟ್ಸ್ ನಿಮಗೆ ಸ್ಟಡಿ ಒಳಗೆ ಯೂಸ್ ಆಗಿತ್ತಪ್ಪ ಅಂದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಅದೇ ರೀತಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ರಿ ನೀವು ಯಾವ ಟಿಪ್ಸನ್ನು ಅಪ್ಲೈ ಮಾಡ್ಕೊಂಡಿರಿ ನಿಮ್ಮ ಸ್ಟಡಿ ಒಳಗೆ. ಈ ಟಿಪ್ಸ್ ಯೂಸ್ ಆದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ.